ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ಈ ಕೇಸ್ ವಾಪಸ್ ನಿರ್ಧಾರಕ್ಕೆ ಈಗ ಶಾಕ್ ಎದುರಾಗಿದೆ. ಹಿಂದೂಗಳ ಭಾವನೆಗೆ ಸಿಕ್ಕಾಪಟ್ಟೆ ನೋವನ್ನು ಉಂಟು ಮಾಡಿದ ಮತ್ತು ಪೊಲೀಸರ ಮೇಲೇ ದಾಳಿ ಮಾಡೋ ತನಕ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದ ಘಟನೆ ಈ ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಸಂಬಂಧಪಟ್ಟಂತೆ. ಈ ದರ್ಗಾ ಗಲಾಟೆ ಪ್ರಕರಣದಲ್ಲಿ ಕೇಸ್ ವಾಪಸ್ ತೊಗೊಂಡ್ರಲ್ಲ 7-8 ಕ್ರಿಮಿನಲ್ ಮೊಕದ್ದಮೆಗಳು, ಅದು ಇದು ಎಷ್ಟೆಲ್ಲ ಕೇಸ್ಗಳು ನಿನ್ನೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಯ್ತಲ್ಲ ವಾಪಸ್ ತೊಗೊಳ್ಳೋಕೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸೀಕ್ರೆಟ್ಸ್ ಈಗ ಹೊರಗಡೆ ಬರ್ತಿವೆ. ಆರೋಪಗಳು ಗಂಭೀರ ಆರೋಪಗಳಾಗಿ ನೋಡ್ತಾ ಹೋಗೋಣ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಸಿದ್ದರಾಮಯ್ಯನವರು ಕೇಸ್ ವಾಪಸ್ ತೊಗೊಂಡಿರೋದು ಎಷ್ಟು ಬೇಗ 4 ವರ್ಷ ಅಷ್ಟೇ. 4 ವರ್ಷನೂ ಆಗಿಲ್ಲ, ಇನ್ನು ಜಸ್ಟ್ ಕಂಪ್ಲೀಟ್ ಆಗ್ತಿದೆ. ಈ ಹೊತ್ತಲ್ಲೇ ಪ್ರಕರಣ ವಾಪಸ್ ಪಡ್ಕೊಂಡಿದೆ ಅಂದರೆ ಅದು ಕೂಡ ಗಂಭೀರ ಸ್ವರೂಪದ ಕೇಸು. ನೋಡಿ, ಈ ಕೇಸ್ಗಳು ಸಾಮಾನ್ಯವಾಗಿ ಒಂದು ಕಮಿಟಿಗೆ ಹೋಗುತ್ತೆ. ಯಾವುದೇ ಕೇಸ್ ವಿಡ್ರಾವಲ್ ಮಾಡುವಾಗ ಹೋರಾಟಗಾರರದ್ದು ಅವರದ್ದು ಇವರದ್ದು ಕಮಿಟಿಗೆ ಹೋಗುತ್ತೆ, ರೆಫರ್ ಆಗುತ್ತೆ, ಅಲ್ಲಿ ಅಧ್ಯಯನ ಆಗುತ್ತೆ, ತುಂಬ ದಿನ ತಗೊಳ್ತಾರೆ. ಇದು ತುಂಬ ಬೇಗ ವಿಡ್ರಾ ಮಾಡಿಬಿಟ್ಟಿದ್ದಾರೆ. ಈಗ DJ ಹಳ್ಳಿ, KG ಹಳ್ಳಿ, ಬೇರೆ ಬೇರೆ ಕೇಸ್ಗಳದ್ದೆಲ್ಲ ಇದೇ ರೀತಿ ಆಯಿತು. ಹುಬ್ಬಳ್ಳಿ ಗಲಾಟೆ ಕೇಸ್ ವಾಪಸ್ಸು, ಈ ರೀತಿ ಎಲ್ಲೆಲ್ಲಿ ಮುಸಲ್ಮಾನ್ ಹಿಂದೂ ಗಲಾಟೆಗಳಾಗಿ ಕೇಸ್ಗಳು ಮುಸಲ್ಮಾನರ ಮೇಲೆ ಬಿದ್ದಿದ್ದಿತ್ತು ಅದೆಲ್ಲ ಸುಮಾರು ವಾಪಸ್ಸಾಗಿ ಆಕ್ರೋಶ ಕೇಳಿಬಂದಿತ್ತು. ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ PFI ಇದು ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿತ್ತಲ್ವ. ಈಗ ನೋಡಿ, ಈ ಕೇಸ್ ವಾಪಸ್ ಬಗ್ಗೆ ವ್ಯಾಜ್ಯ ನಿರ್ದೇಶಕರು, ಸಂಬಂಧಪಟ್ಟ ಅಧಿಕಾರಿಗಳು ಇದು ತುಂಬ ಗಂಭೀರ ಸ್ವರೂಪದ ಕೇಸ್, ವಿಡ್ರಾ ಮಾಡೋದು ಸರಿಯಲ್ಲ ಅನ್ನುವಂಥ ಸಲಹೆಯನ್ನೂ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆದಾಗ್ಯೂ ಕೂಡ ಸಂಪುಟದಲ್ಲಿ 52 ಕೇಸ್ ವಾಪಸ್ ತೀರ್ಮಾನ ಆಗುತ್ತೆ. ಅದರಲ್ಲಿ 8 ಕೇಸ್ ಏನೋ ಇದಕ್ಕೆ ಕಂಪ್ಲೀಟ್ಲಿ ಈ ಒಂದು ಪ್ರಕರಣ ಕಲಬುರ್ಗಿ 2022ರ ಆಳಂದ ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆಗೆ ಸಂಬಂಧಪಟ್ಟಿದ್ದು. ಸೊ ಶಿವಲಿಂಗಕ್ಕೆ ಅಪಚಾರ ಮಾಡಿ ಮಲಮೂತ್ರ ಎರಚಿ ಕಡೆಗದನ್ನು ಶುದ್ಧೀಕರಣ ಮಾಡೋಕೆ ಹೊರಟಂತಹ ಹಿಂದೂಗಳ ಮೇಲೆ ದಾಳಿಯಾಗತ್ತೆ, ಗಲಾಟೆ ದೊಂಬಿಯಾಗತ್ತೆ. ವಾಹನಗಳು, ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರ ವಾಹನಗಳು ಕೂಡ ಜಖಮ್ಮಾಗತ್ತೆ. ಪೊಲೀಸರಿಗೂ ದೊಣ್ಣೆ ಕಲ್ಲುಗಳಿಂದ ಹೊಡೆದಿರ್ತಾರೆ. ಅಂಥವರನ್ನು ಪೊಲೀಸರ ಮೇಲೆ ದಾಳಿ ಮಾಡಿ ಅಲ್ಲಿ ಜಿಲ್ಲಾಧಿಕಾರಿ ಮೇಲೇ ದಾಳಿಗೆ ಮುಂದಾದಂಥವರನ್ನು ಕೂಡ ರಿಲೀಫ್ ಮಾಡಿ, ಅವ್ರಿಗೆ ರಿಲೀಫ್ ಕೊಟ್ಟು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿರಿ ಅಂತ ಬಿಡ್ತಾರೆ ಅಂದರೆ ಸುಮ್ಮನೆನಾ? ಇದು ಸಮಾಜಕ್ಕೆ ಏನು ಸಂದೇಶ ಅನ್ನೋ ಆಕ್ರೋಶ ಬಂತಲ್ವ ಎಲ್ಲ ಕಡೆ. ನ್ಯಾಷನಲ್ ಲೆವೆಲಲ್ಲಿ ಸಿದ್ದರಾಮಯ್ಯನವರು ಈ ತೀರ್ಮಾನ ಚರ್ಚೆ ಆಗ್ತಿದೆ. ಈಗ ಇದ್ರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ಸೊ ಸಿದ್ದರಾಮಯ್ಯನವರು ಆರಾಮಾಗಿ ಇವ್ರನ್ನೆಲ್ಲ ಫ್ರೀ ಮಾಡೋಣ ಅಂದ್ಕೊಂಡಿದ್ರೆ ಆಗ್ತಿಲ್ಲ. ಈ ಕೇಸ್ನ ಗಾಂಭೀರ್ಯತೆ ಎಷ್ಟಿದೆ, ಇವ್ರ ಮೇಲಿರೋ ಸೆಕ್ಷನ್ ಏನು, ಯಾವ ರೀತಿ ಸಾಕ್ಷಿಗಳು ಎಸ್ಟಾಬ್ಲಿಷ್ ಆಗಿವೆ ಎಲ್ಲ ಹಿಡ್ಕೊಂಡು ಕೋರ್ಟ್ಗೆ ಹೋಗ್ತಿದ್ದಾರೆ. ಕೆಲವು ಸ್ವಾಮೀಜಿ ಸಂಘಟನೆಗಳು, ಹಿಂದೂಪರ ಸಂಘಟನೆಗಳು ತುಂಬ ಜನ ಇದಕ್ಕೆ ರೆಡಿ ಆಗಿದ್ದಾರೆ. ಇನ್ನೊಂದು ಇನ್ಫಾರ್ಮೇಷನ್, ಈ ಕಾನೂನು ಹೋರಾಟ ಮಾಡೋಕ್ಕೆ ಮುಂದಾಗಿರುವಂಥ ಶ್ರೀಗಳು, ಆಂದೋಲ ಶ್ರೀ ಅವರು ಇವರೆಲ್ಲ ಸ್ಟೇಟ್ಮೆಂಟ್ ಗಮನಿಸ್ತಿರ್ತೀರಿ ನೀವು. ಏನಪ್ಪ ಅಂತ ಕೇಳಿದ್ರೆ, ದರ್ಗಾ ಕಮಿಟಿಯಿಂದ ಒತ್ತಡ ಬಂದ ಮೇಲೆ ರಿಪೋರ್ಟ್ ಎಲ್ಲ ಬಂದಿದೆ ಅಂತ ಹಿಂಗೆ ಅಂತ ಅವ್ರು ಆರೋಪ ಮಾಡ್ತಿರೋದು. ದರ್ಗಾ ಕಮಿಟಿ ಹೇಳ್ದಂಗೆ ಸಿದ್ದರಾಮಯ್ಯನವ್ರು ನಡ್ಕೊಂಡಿದ್ದಾರೆ ಅನ್ನುವ ಆರೋಪವನ್ನು ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಎಷ್ಟು ದೊಡ್ಡ ಓಲೈಕೆಗಾಗಿ ಎಂತಹ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿನೇ ಇದೆ. ನಾವೆಲ್ಲ ಸಮೇತ ಹೋರಾಟ ಮಾಡ್ತೀವಿ, ಇಲ್ಲಿ ಯಾವ ಕಾರಣಕ್ಕೂ ಕೇಸ್ ವಿಡ್ರಾವಲ್ ಸಾಧ್ಯವೇ ಇಲ್ಲ ಅಂತ ಕಾನೂನು ಹೋರಾಟಕ್ಕೆ ಮುಂದಾಗ್ತಿದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಘಾತ ಎದುರಾಗಿದೆ. ಒಂದು ಕಡೆ ಸಿದ್ದರಾಮಯ್ಯನವರನ್ನು ಕುರ್ಚಿಯಿಂದ ಇಳಿಸ್ತಾರಾ ಅನ್ನುವ ಆತಂಕ ಕ್ಲೈಮ್ಯಾಕ್ಸ್ ಸಮಯಕ್ಕೆ ಬಂದಿದೆ. ಇನ್ನೊಂದು ಕಡೆ ದಾವಣಗೆರೆಯಲ್ಲಿ 20-25 ಸಾವಿರ ವೋಟ್ಸ್ ಆ ಕಡೆ ಈ ಕಡೆ ಸಾಂಪ್ರದಾಯಿಕ ಮುಸ್ಲಿಂ ವೋಟ್ಗಳೇ ಕೈತಪ್ಪು ಹೋದವು. ತುಂಬ ಕಡಿಮೆ ಅಂತರದಲ್ಲಿ ಜಸ್ಟ್ ಪಾಸ್ ಆದರೂ ಕಾಂಗ್ರೆಸ್ ಕ್ಯಾಂಡಿಡೇಟು, ಅದೊಂದು ಕಣ್ಣಾರೆ ನೋಡಬೇಕಾಯ್ತು. ಅದು ಆಗ್ತಾ ಇದ್ದಾಗೆ ದಾವಣಗೆರೆ ರಿಸಲ್ಟ್ ಶಾಕ್ ಕೊಡ್ತಾ ಇದ್ದಾಗೆ ಬ್ಯಾಕ್ ಟು ಬ್ಯಾಕ್ ಘೋಷಣೆಗಳಾಗ್ತಿವೆ. ಹಿಜಾಬ್ ಎಷ್ಟು ವರ್ಷಗಳಿಂದ ಟಚ್ಚೇ ಮಾಡಿರಲಿಲ್ಲ ಅಂತ ಆಕ್ರೋಶ ಇತ್ತು, ಏಕಾಏಕಿ ಅದಕ್ಕೆ ಅವಕಾಶ ಮಾಡಿಕೊಟ್ರು. ಅದಷ್ಟೇ ಅಲ್ಲದೆ ಬೇರೆ ಬೇರೆ ಅನುದಾನ ಮತ್ತೊಂದು ಅಂತ ಸಿದ್ದರಾಮಯ್ಯ ಸರ್ಕಾರದಿಂದ ಮುಸಲ್ಮಾನರಿಗೆ ಬ್ಯಾಕ್ ಟು ಬ್ಯಾಕ್ ಬಂಪರ್ ಗಿಫ್ಟ್ಗಳು ಬರ್ತಿದ್ದಾವೆ. ಅದರ ನಡುವೆ ಮೊನ್ನೆ ಮುಸ್ಲಿಂ ಸಮಾವೇಶ ಆಗಿ ಎಚ್ಚರಿಕೆ ಕೊಟ್ಟರು. ಈ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನೇನು ಮಾಡ್ತೀವಿ ಅಂತ ಹೇಳಿತ್ತು ಮುಸಲ್ಮಾನರಿಗೆ, ಎಲ್ಲ ಬೇಡಿಕೆ ಹಾಗೆ ಉಳಿಸ್ಕೊಂಡಿದ್ದಾರೆ. ಗೋ ಹತ್ಯೆ ನಿಷೇಧ ವಾಪಸ್ ಪಡೆಯೋದ್ರಿಂದ ಹಿಡಿದು ಮತಾಂತರ ನಿಷೇಧ ವಾಪಸ್ ಪಡ್ಕೊಳ್ಬೇಕು ಅನ್ನೋದ್ರಿಂದ ಹಿಡಿದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸನ್ನು ಹಾಕಿದ್ದಾಯಿತು. ಮುಸಲ್ಮಾನರು ಸಮಾವೇಶ ಎಲ್ಲ ಮಾಡಿ
ಇಲ್ಲ ಅಂದರೆ ಸರ್ಕಾರಕ್ಕೆ ಥ್ರೆಟ್ ಅನ್ನೋ ಥರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಡೀತಿದೆ. ಸೊ ಸಿದ್ದರಾಮಯ್ಯನವ್ರಿಗಿದು ಅಸ್ತಿತ್ವದ ಪ್ರಶ್ನೆಯೋ ಅಥವಾ ಯಾವ ವಿಚಾರ ಅನ್ನೋದು ಗೊತ್ತಾಗ್ತಿಲ್ಲ. ಇದು ಕಾಂಗ್ರೆಸ್ ನಿರ್ಧಾರವೋ ಸರ್ಕಾರದ ನಿರ್ಧಾರವೋ ಅಥವಾ ಸಿದ್ದರಾಮಯ್ಯನವರ ಹಿತಾಸಕ್ತಿ ಜಾಸ್ತಿ ಇದೆಯೋ ಆಕ್ರೋಶ ಅಂತೂ ಸಿಡಿದಿದೆ. ಈಗ ಇಷ್ಟು ಗಂಭೀರ ಸ್ವರೂಪದ ಕೇಸಲ್ಲಿ ಅದು ಹೆಂಗೆ ವಾಪಸ್ ತಗೊಳ್ತೀರಿ? ಹಾಗಾದರೆ ಈ ಸಮಾಜದಲ್ಲಿ ಹಿಂದೂಗಳ ಭಾವನೆಯನ್ನು ಹೆಂಗೆ ಬೇಕಾದರೂ ನೋಯಿಸ್ಬೋದು, ಹೆಂಗೆ ಬೇಕಾದರೂ ಅಟ್ಯಾಕ್ ಮಾಡ್ಬೋದು, ಏನು ಬೇಕಾದರೂ ಮಾಡಬಹುದು ಅಂತ ಹೇಳ್ತಿದ್ದೀರಾ? ಏನೋ ತುಂಬ 10-15 ವರ್ಷದ ಹಳೆಯ ಕೇಸು, ಅವರು ಶಿಕ್ಷೆನೂ ಅನುಭವಿಸಿರ್ತಾರೆ, ಎಳೆದಾಡ್ತಿದ್ದಾರೆ ಕೇಸು. ಹಂಗಲ್ಲ, ಇದು 2022 ಕೇಸ್, 4 ವರ್ಷಗಳ ಕೇಸು. ಇಷ್ಟು ಬೇಗ ಅವ್ರು ರಿಲೀಫ್ ಪಡ್ಕೊಂಡ್ಬಿಡ್ತಾರೆ ಅಂದರೆ ನಾಳೆ ಯಾರು ಏನು ಮಾಡೋಕ್ಕೂ ಹೇಸಲ್ಲ ಸಮಾಜದಲ್ಲಿ ಅನ್ನೋ ಥರ ಆಯ್ತಲ್ಲ. ಎಂಥ ಕೃತ್ಯ ಅವ್ರು ಮಾಡಿದ್ದಿದ್ದು ಅವತ್ತು. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಿರೋದೇನು, ಅವ್ರು ದೊಣ್ಣೆ ಹಿಡ್ಕೊಂಡಿದ್ದು ಹೊಡೆಯೋಕ್ಕಲ್ಲ, ಆತ್ಮರಕ್ಷಣೆಗೆ ಅಂತ. ಬಟ್ ಈಗ RSS ಪಥಸಂಚಲನ ಮಾಡುವಾಗ ದೊಣ್ಣೆ ಬೀಸೋದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸುಮಾರು ಜನಕ್ಕಾಗಲ್ಲ. ಬಟ್ ಮುಸಲ್ಮಾನರು ದೊಣ್ಣೆ ಹಿಡ್ಕೊಂಡ್ರೆ ಅದು ಆತ್ಮರಕ್ಷಣೆ ಅಂತ ಈ ಕೇಸ್ ಬಿದ್ದವರು. ಮತ್ತು ಇವ್ರು ಸುಮ್ಮನೆ ರಸ್ತೆಯಲ್ಲಿ ಹಿಂಗೆ ದೊಣ್ಣೆ ಹಿಡ್ಕೊಂಡು ಓಡಾಡ್ತಿದ್ದವರಲ್ಲ. ಈ ಪ್ರಕರಣ ತಲೆ ಮೇಲೆ ಇದ್ದವ್ರು, ಇವ್ರು ಇಷ್ಟು ಗಂಭೀರ ಸ್ವರೂಪದ ಕೇಸು, ಅವರು ಆತ್ಮರಕ್ಷಣೆಗೆ ಹಿಡ್ಕೊಂಡಿದ್ರು ಅಂತ ಸಮರ್ಥನೆ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದೀವಿ ನಾವು. ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಮಂಡಲದ ಸಭೆಯಲ್ಲಿ ಕೆಲವು ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಹಿಂದುತ್ವವಾದಿ ಆಗಿರ್ತಕ್ಕಂಥ ಮುಕ್ತಾಲಿಕ್ ದೇಸಾಯಿದು ಕೂಡ ವಾಪಸ್ ತಗೊಂಡಿರೋದು ನನಗೆ ಸುದ್ದಿ ಬಂದಿದೆ. ಮುಕ್ತಾಲಿಕ್ ದೇಸಾಯಿ ಅವರು ಮಾಡೋದು ಪ್ರಚೋದನಕಾರಿ ಭಾಷಣ. ದೊಣ್ಣೆ ಹಿಡ್ಕೊಂಡಿರ್ತಕ್ಕಂಥ ಅವ್ರು ಸೆಲ್ಫ್ ಡಿಫೆನ್ಸ್ಗೆ ಇಟ್ಕೊಂಡಿರ್ತಾರೆ. ಆದ್ದರಿಂದ ಕೇಸ್ಗಳು ಯಾರೇ ಇದ್ರೂ ಅವ್ರ ಮೇಲೆ ಕಾನೂನು ಕ್ರಮ ಆಗೇ ಆಗುತ್ತೆ. ದೊಣ್ಣೆ ತಲವಾರು ಇಟ್ಕೊಂಡ್ರೇನೂ ಆಯಿತು, ಪ್ರಚೋದನಕಾರಿ ಭಾಷಣ ಮಾಡಿದ್ರೇನೂ ಆಯಿತು. ಆದ್ದರಿಂದ ಈ ಕರ್ನಾಟಕ ರಾಜ್ಯ 3 ವರ್ಷದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನೆಲೆಸಿದ್ರೆ ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ಗೆ ಯಾಕೆ ಈ ಪರಿಸ್ಥಿತಿ ಬಂತು ಅನ್ನುವ ಪ್ರಶ್ನೆ ಎದುರಾಗಿದೆ. ಓಕೆ, ಓಲೈಕೆ ಮತ್ತೊಂದು ಸರಿ ಇದ್ದಿದ್ದೇ ರಾಜಕಾರಣ, ವೋಟ್ ಬ್ಯಾಂಕ್ ಅಂದ್ಕೊಂಡು. ಆದರೆ ಈ ರೀತಿ ಸಮಾಜ ದ್ರೋಹಿ ಕೆಲಸ ಮಾಡಿದವ್ರಿಗೂ ರಕ್ಷಣೆ ಕೊಡ್ತೀರಾ ಅನ್ನುವ ಆಕ್ರೋಶ ಈಗ ಸಿಡ್ದಿರೋದು. ಕಾನೂನು ಹೋರಾಟ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅದು ಹೆಂಗೆ ವಾಪಸ್ ತಗೊಳ್ತಾರೋ ನೋಡೇ ಬಿಡೋಣ ಸಿದ್ದರಾಮಯ್ಯನವರು ಅಂತ ಸವಾಲು ಹಾಕಿದ್ದಾರೆ ಸಂಘಟನೆಗಳೆಲ್ಲ. ಸೊ ಆಳಂದ ದರ್ಗಾ ದೊಂಬಿ ಕೇಸ್, 8 ಕೇಸ್ ಪ್ರತ್ಯೇಕ ಪ್ರಕರಣಗಳು ಕೂಡ ಈಗ ಕ್ಯಾಬಿನೆಟಲ್ಲಿ ವಾಪಸ್ ಪಡ್ಕೊಂಡು ನಿರ್ಧಾರ ಪ್ರಕಟಿಸಿರೋದು ಮಾತ್ರ, ಅಲ್ಪಸಂಖ್ಯಾತರಿಗೆ ಇಷ್ಟು ದೊಡ್ಡ ಗಿಫ್ಟ್ ಕೊಡೋಕೆ ಹೊರಟಿರೋದು ಮಾತ್ರ ಸಿದ್ದರಾಮಯ್ಯನವರ ದುಸ್ಥಿತಿಗೆ ಸಾಕ್ಷಿ ಅಂತ ಮುಗಿಬೀಳ್ತಾ ಇದ್ದಾರೆ BJPಯವರು. ನರೇಂದ್ರ ಮೋದಿ ಟೀಮೇ ಮುಗಿಬೀಳ್ತಿದೆ. ಅಂದರೆ ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಇಶ್ಯೂ ಆಗಿದೆ. ಮತ್ತೊಂದು ಕಡೆ SIR ವಿರುದ್ಧ, SIR ಇಲ್ಲಿ BJP ಫೇರ್ ಆಗಿ ನಡೆಸಲ್ಲ, ಇವರು SIR ನಡೆಸಿದ್ರೆ 86 ಲಕ್ಷ 90 ಲಕ್ಷ ಡಿಲೀಟ್ ಆಗ್ಬಹುದು, 100 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLA ಸೋಲ್ಬಹುದು ಅನ್ನೋ ರಿಪೋರ್ಟು ಸಿಕ್ಕಿರೋದ್ರ ಬಗ್ಗೆ ಸುದ್ದಿಗಳನ್ನ ನೋಡೇ ಇರ್ತೀರಾ ನೀವು. ಆ ಆತಂಕದಲ್ಲಿ ಕಾಂಗ್ರೆಸ್ ಪಾರದರ್ಶಕವಾಗಿ ಇವ್ರು ನಡೆಸಲ್ಲ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ತೀರ್ಮಾನ ತಗೊಂಡಿದೆ. ಅಂದರೆ ಅಫಿಷಿಯಲಿ ಇನ್ನೂ ಆಗಬೇಕದು, ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಸಿದ್ದರಾಮಯ್ಯನವರು ವೆಸ್ಟ್ ಬೆಂಗಾಲಲ್ಲಿ ಜಸ್ಟ್ ಲೈಕ್ ಮಮತಾ ಬ್ಯಾನರ್ಜಿ ಅವ್ರು ಹೆಂಗೆ ಸುಪ್ರೀಂ ಕೋರ್ಟ್ ಹೋದರು, ಆಮೇಲೆ ಸುಪ್ರೀಂ ಕೋರ್ಟೇ ಮಧ್ಯಪ್ರವೇಶ ಮಾಡಿ ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆಯಲ್ಲೇ SIR ಆಯಿತು. ಅಂದರೆ ಜುಡಿಷಿಯಲ್ ಆಫೀಸರ್ಸು ಅವರೇ ಬಂದು SIR ಮಾಡಿದ್ರು, ಬೇರೆ ಯಾವ ರಾಜ್ಯದಲ್ಲೂ ಆಗಿರಲಿಲ್ಲ. ಸೊ ಕರ್ನಾಟಕದಲ್ಲೂ ಹಾಗೆ ಆಗುತ್ತಾ? ಕರ್ನಾಟಕದಲ್ಲೂ ಮಮತಾ ಸ್ಟೈಲಲ್ಲಿ ಹೋರಾಟ ಮಾಡ್ತಾರ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ಸು ಅನ್ನುವಂಥ ಅಚ್ಚರಿಗೆ ಕಾರಣ ಆಗ್ತಿದೆ. ಈಗ ಸುಪ್ರೀಂ ಕೋರ್ಟ್ಗೆ ಮೂವ್ ಆಗೋದಕ್ಕೆ ಪಾರದರ್ಶಕತೆ ಕಾಪಾಡ್ಕೊಳ್ಬೇಕು, ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಅಂತ. ಮೊನ್ನೆ ಕಾಂಗ್ರೆಸ್ ಪ್ರೆಸ್ ಮೀಟಲ್ಲೆಲ್ಲ ನೋಡಿದ್ವಲ್ಲ ನಾವು, ಏನಂತ ಮುಸ್ಲಿಮ್ರಿರೋ ಕ್ಷೇತ್ರಗಳನ್ನೇ ಹುಡುಕಿ ಅಲ್ಲಿ ಕಟ್ ಮಾಡ್ತಿದ್ದಾರೆ ವೋಟರ್ಸ್ನ. 43-44 ಸಾವಿರ ಮುಸ್ಲಿಮ್ರ ಹೆಸರೇ ಮ್ಯಾಪಿಂಗಲ್ಲಿ ಡಿಲೀಟ್ ಆಗೋ ಥರ ಎಲ್ಲ ಬೆಳವಣಿಗೆಗಳಾಗಿವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಕಟ್ ಮಾಡೋದಷ್ಟೇ ಈ SIR ಪ್ರಕ್ರಿಯೆಯ ಮೂಲ ಉದ್ದೇಶ ಅಂತೆಲ್ಲ ಆಕ್ರೋಶ ಆಲ್ರೆಡಿ ಸಿಡಿದಿತ್ತು. ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಮಾತುಕತೆ ಫೈನಲ್ ಹಂತಕ್ಕೆ ಬಂದಿದೆ. ಇಲ್ಲ ಅಂದರೆ ಇಲ್ಲಿ SIR ನಡೆಯೋ ಮೂಲಕ BJP ತನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳುತ್ತೆ ವಾತಾವರಣವನ್ನು ಅನ್ನುವಂಥ ಆಕ್ರೋಶದೊಂದಿಗೆ ಸಿದ್ದರಾಮಯ್ಯನವರು ಹಿಂದೆ ಯಾವ ಕಾರಣಕ್ಕೆ ಬಹಳ ಟೀಕೆಗೆ ಗುರಿಯಾಗಿದ್ರು, ಈಗ ಮತ್ತದೇ ಸ್ಟೆಪ್ ತಗೊಂಡು ತಮ್ಮ ಕುರ್ಚಿ ಸೇಫ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನುವಂಥ ಆಕ್ಷೇಪ ಎದ್ದಿದೆ. ಸೊ ಈಗ ಹಿಂದೆ ಯಾವ ಸ್ಟೆಪ್ ತಗೊಂಡು ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ಟೀಕೆಗೆ ಗುರಿಯಾಗಿದ್ರಲ್ಲ, ಅದೇ ಸ್ಟೆಪ್ಪನ್ನು ಮತ್ತೆ ತಗೊಂಡು ಆಕ್ರೋಶಕ್ಕೆ ಕಾರಣ ಆಗಿದ್ದಾರೆ ಸಿದ್ದರಾಮಯ್ಯನವರು. ಒಂದು ಕಡೆ ಮುಸ್ಲಿಂ ವೋಟ್ ಬ್ಯಾಂಕ್ ಕೈ ಜಾರು ಹೋಯ್ತಾ ನಮಗೆ ಅನ್ನುವಂಥ ಭಯ ಕಾಂಗ್ರೆಸ್ಸನ್ನು ಆವರಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ನಾಯಕತ್ವದ ಜಟಾಪಟಿಯಲ್ಲಿ ಅವರವರ ಕುರ್ಚಿ ಸೇಫ್ ಮಾಡ್ಕೊಳ್ಳೋದಕ್ಕೆ ದಾರಿಗಳನ್ನು ಹುಡುಕೊಳ್ತಿದ್ದಾರ ಅನ್ನೋ ರೀತಿಯೂ ಅನಿಸ್ತಾ ಇದೆ. ಕಾದು ನೋಡೋಣ. ಈ ಕೇಸ್ ಅಂತೂ ಅಂದರೆ ಈ ಕೋರ್ಟ್ಗೆ ಹೋಗ್ತಾ ಇದ್ದಾರೆ.
ಖಂಡಿತ ಈ ಕೇಸ್ ವಾಪಸ್ ತಗೊಳಕ್ಕೆ ಬಿಡೋದೇ ಇಲ್ಲ, ಅದು ನೋಡೇ ಬಿಡೋಣ ಅಂತ ಸರ್ಕಾರಕ್ಕೆ ಸವಾಲೆಸೆದಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.